ಡಾಕ್ಟರ್ ರವಿಶಂಕರನ್ ಅವರು ಎಐ ಚಾಲಿತ ಆಣುವಂಶದಿಂದ ಮಾರುಕಟ್ಟೆಗೆ ಬಂದ ವಿಷಯ ಪುಸ್ತಕ ಕೃತಕ ಬುದ್ಧಿಮತ್ತೆ ಔಷಧಶಾಸ್ತ್ರ ಮೌಲ್ಯಗಳನ್ನು ಹೇಗೆ ಪುನರ್ಗಟ್ಟುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಕೊಟ್ಟಾರ. ಅವ್ರು ಬರೆದಾರ. ಮತ್ತು ಇವು ನೋಡಿ ನಾನು ಸ್ವಲ್ಪ ನೋಡಿ ಅತ್ಯಮೂಲ್ಯವಾದಂಥ ಪುಸ್ತಕ ಅಂತೇಳಿ ನಾನು ಭಾವಿಸಿದ್ದೀನಿ. ಎಲ್ಲ ಮಾಹಿತಿಯನ್ನು ಇದರಲ್ಲಿ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ರವಿಶಂಕರ್ ಅವರು ನಾನು ಎಲ್ಲರೂ ನಿಮ್ಮ ಎದುರಿಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಸಂಪೂರ್ಣವಾದಂಥ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ AI ಬಗ್ಗೆ ಇದು ಭಾಳ ಹೆಚ್ಚಿನ ಗಮನವನ್ನು ಕೊಡಬೇಕಾದದ್ದು ಇವತ್ತಿನ ಜನಮಾನಗಳಲ್ಲಿ ತಿಳ್ಕೊಳ್ಬೇಕಂತ ವಿಷಯ. ಅದರ ಬಗ್ಗೆ AI ಬಗ್ಗೆ ಎಲ್ಲ ಇಡೀ ದೇಶದ ತುಂಬೆಲ್ಲ ಜಗತ್ತಿನಲ್ಲೆಲ್ಲ ನಡೆದಿದೆ. ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಾರ ಮತ್ತು 5 ಪುಸ್ತಕಗಳನ್ನು ಬರೆದಾರೆ. ಇವೆಲ್ಲ ಮಾಹಿತಿಯನ್ನು ನಿಮ್ಗೆ ನಾನು ಕೊಡ್ತೀನಿ. ಅವನ್ನೆಲ್ಲ ನೋಡ್ಕೋಬೇಕು. ಮತ್ತು ಸಾರ್ವಜನಿಕರಿಗೆ ಉಪಯೋಗವಂತ ರೀತಿಯಲ್ಲಿ ಮಾಧ್ಯಮ ಸ್ನೇಹಿತರನ್ನ ಬಿಡುಗಡೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೋತೀವಿ. ನಮಸ್ಕಾರ, ರವಿಶಂಕರ್ ಅಂತ. ನಾನು 2025 ಇಸ್ವಿಯಲ್ಲಿ 5 ಪುಸ್ತಕಗಳು ಬರೆದಿದ್ದೆ. ಅದರಲ್ಲಿ 3 ಪುಸ್ತಕಗಳು ಕೃಷಿ ಬಗ್ಗೆ, ಅಗ್ರಿಟೆಕ್ ಬಗ್ಗೆ, ಡ್ರೋನ್, ರಿಮೋಟ್ ಸೆನ್ಸಿಂಗ್ ಮತ್ತು ಡೇಟಾ ಸೈನ್ಸ್ ಇನ್ ಅಗ್ರಿಕಲ್ಚರ್ ಬಗ್ಗೆ, ಮತ್ತು 2 ಪುಸ್ತಕಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಕೃತಕ ಬುದ್ಧಿಮತ್ತೆ ಬಗ್ಗೆ. ಅದು ಒಂದು ಬಂದ್ಬಿಟ್ಟು AI ಇನ್ ಫಾರ್ಮಾ, ಎರಡನೇದು AI ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ. ಅದ್ರ ಬಗ್ಗೆ 2 ಈ ಪುಸ್ತಕಗಳು ನಾವು ನಮ್ಮ ಸಾಹೇಬರು ಬಸವರಾಜ್ ಹೊರಟ್ಟಿ, ದ ಆನರಬಲ್ ಚೇರ್ಮನ್ ಫಾರ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ರಿಕ್ವೆಸ್ಟ್ ಮಾಡಿದ್ರು. ಅವ್ರು ಇವತ್ತು 2 ಪುಸ್ತಕಗಳು ಬಿಡುಗಡೆ ಮಾಡ್ತಿದ್ದಾರೆ. ಮೊದಲು ಬಂದ್ಬಿಟ್ಟು AI ಇನ್ ಫಾರ್ಮಾ. ಈಗ ಫಾರ್ಮಾ ಅಂದರೆ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರಿಂಗ್. ನಮ್ಮ ದೇಶ ಜೆನರಿಕ್ ಫಾರ್ಮಾ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾನೆ ಅನ್ಸ್ಕೊಳುತ್ತೆ. ನಮ್ಮ ದೇಶದಲ್ಲಿ ಸುಮಾರು ಈಗಿನ ಕಾಲದಲ್ಲಿ ಸುಮಾರು 3,000 ಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇವೆ ನಮ್ಮ ದೇಶದಲ್ಲಿ. ಹಾಗಾಗಿ ಅದರಲ್ಲಿ ಯಾವ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಬೆಟರ್ ಕ್ವಾಲಿಟಿ ಮೆಡಿಸಿನ್ಸ್, ಮೋರ್ ಅಫೋರ್ಡಬಲ್, ಮೋರ್ ರೀಸನಬಲ್ ಆ್ಯಂಡ್ ಗುಡ್ ಕ್ವಾಲಿಟಿ ಮೆಡಿಸಿನ್ಸ್ ಮಾಡಲಿಕ್ಕೆ ಅಂತಬಿಟ್ಟು ಆ ಪುಸ್ತಕ ಬರೆದಿದ್ದೀನಿ. ನಾನು ಸುಮಾರು 10 ವರ್ಷದಿಂದ ಟಾಪ್ 5 ಫಾರ್ಮಾ ಕಂಪ್ನೀಸ್ ಇದೆಯೋ ಅದಕ್ಕೆಲ್ಲ ನಾನು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಕನ್ಸಲ್ಟಿಂಗ್ಸ್ ಕೊಟ್ಟು ಅದರದ್ದು ಅನುಭವ ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ಇನ್ನೊಂದು ಪುಸ್ತಕ ಬಂದ್ಬಿಟ್ಟು AI ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ. ಈಗ ನೆಕ್ಸ್ಟ್ ವೇವ್ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್. ಒಂದು ಕ್ವಾಂಟಮ್ ಕಂಪ್ಯೂಟರ್ ಇಸ್ ಈಕ್ವಲ್ ಟು ಆಲ್ ದ ಥೌಸಂಡ್ಸ್ ಆಫ್ ಸೂಪರ್ ಕಂಪ್ಯೂಟರ್ಸ್ ವಿಶ್ವದಲ್ಲಿ ಎಷ್ಟಿದೆ ಅದೆಲ್ಲ ಸೇರಿದ್ರೆ ಒಂದು ಕ್ವಾಂಟಮ್ ಕಂಪ್ಯೂಟರ್ ಅದಕ್ಕಿಂತ ಫಾಸ್ಟ್, ಅದಕ್ಕಿಂತ ಕರೆಕ್ಟಾಗಿ ಕಂಪ್ಯೂಟೇಷನ್ಸ್ ಮಾಡುತ್ತೆ. ಅದರಲ್ಲಿ ಯಾವ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಬರೆದಿದ್ದೀನಿ. ಈಗ ಮುಂದೆ 2-3 ವರ್ಷದಲ್ಲಿ ಎಲ್ಲರ ಹತ್ರ ನಮ್ಮ ಮೊಬೈಲ್ ಥರ ಹೆಂಗಿದೆಯೋ ಕ್ವಾಂಟಮ್ ಲ್ಯಾಪ್ಟಾಪ್ಸ್ ಅಂತ ಬಂದ್ಬಿಡುತ್ತೆ. ಒಂದು ಕ್ವಾಂಟಮ್ ಲ್ಯಾಪ್ಟಾಪ್ 1000 ಕಂಪ್ಯೂಟರ್ಸು ಒಂದೇ, ಒಂದು ಕ್ವಾಂಟಮ್ ಲ್ಯಾಪ್ಟಾಪು ಒಂದೇ. ಇದರಿಂದ ಮಾಹಿತಿ ಬೇಗ ಬರುತ್ತೆ ಮತ್ತು ಖಚಿತವಾದ ಮಾಹಿತಿ ಬರುತ್ತೆ, ಎರರ್ಸ್ ಕಮ್ಮಿ ಆಗುತ್ತೆ. ಇದ್ರದ್ದು ಕೃಷಿಯಿಂದ ಹಿಡಿದು ಅಗ್ರಿಕಲ್ಚರಿಂದ ಹಿಡಿದು ಟೆಲಿಕಮ್ಯುನಿಕೇಶನ್ಸ್ ತನಕ, ಏರೋಸ್ಪೇಸ್ ಇಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ ತನಕ ಎಲ್ಲ ಪ್ರತಿಯೊಂದು ಸೆಕ್ಟರ್ ವರ್ಟಿಕಲಲ್ಲೂ ಅಪ್ಲೈ ಮಾಡ್ಬೋದು. ಇದರಿಂದ ನಮ್ಮ ಹ್ಯೂಮನ್ ಲೈಫ್ ಇನ್ನೂ ಈಸಿ ಆಗುತ್ತೆ, ಇನ್ನೂ ಬೆಟರ್ ಆಗುತ್ತೆ ಅಂತ ಆಸೆ. ಇದರಿಂದ ನಾವು ಈ 5 ಪುಸ್ತಕಗಳು ಬರೆದು ಈಗ 2 ಪುಸ್ತಕಗಳು ನಮ್ಮ ಬಸವರಾಜ್ ಹೊರಟ್ಟಿ ಸಾಹೇಬರು ರಿಲೀಸ್ ಮಾಡ್ತಿದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ. ಇದರಿಂದ ನಮ್ಮ ಎಲ್ಲ ಜನರಿಗೆ, ಈಗ ಕೃಷಿ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಮತ್ತು ಪಾಲಿಸಿ ಮೇಕರ್ಸು ಮತ್ತು ಮೋರ್ ಇಂಪಾರ್ಟೆಂಟ್ ನಮ್ಮ ರೈತರಿಗೆ ಬೆನಿಫಿಟ್ ಆಗಲಿ ಅಂತ ನಾನು ಬರೆದಿರೋದು. ಧನ್ಯವಾದಗಳು. ನಮಸ್ಕಾರ. ಸ್ವಾತಂತ್ರ್ಯ ಹಬ್ಬದ ಶುಭಾಶಯದವರಿಗೂ. ಇವತ್ತು ನಾನು ರವಿಶಂಕರ್ ಅಂತ ತಿಳ್ಕೊಂಡು ಹೇಳಿ ಇವರು AI ಬಗ್ಗೆ ಒಂದು ಈ ಪುಸ್ತಕವನ್ನು ಬರೆದಾರ. ಆ ಪುಸ್ತಕವನ್ನು ಬರೆದಾರ ಮತ್ತು ಅವರೆಲ್ಲ ನಿಮಗೆ ಮಾಹಿತಿಯನ್ನು ಕೊಟ್ಟಿವಿ. ಭಾಳ ಅತ್ಯುತ್ತಮವಾದಂಥ ಈ ನಮಗೆಲ್ಲ AIದ ಮಾಹಿತಿಯನ್ನು ಕೊಡುವಂಥ ಕ್ರಮ ಮಾಡಿದ್ದಾರೆ. ರೈಟ್ ಫ್ರಮ್ ಬಿಗಿನಿಂಗ್ 1936ನೇ ಇಸ್ವಿಯಿಂದ ಇಸ್ವಿವರೆಗೆ ಸಹಿತರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಅಮೇರಿಕಾ ಬೇರೆ ಬೇರೆ ದೇಶದಲ್ಲೆಲ್ಲ ಇದ್ದರು, ಬಿಟ್ಟು ಬಂದು ಇವೆಲ್ಲ ಇವನು ಬರೆದು ಈಗ ಈ AIದ ಬಗ್ಗೆ ಭಾಳ ಪ್ರಮುಖವಾದಂಥ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ನಮಗೂ ಇವೆಲ್ಲ ಹೊಸವು. ಅದಕ್ಕೆ ಅವರನ್ನು ನಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಅವರು ಇದ್ರ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡ್ತಾರೆ. ನಾವು ಎಲ್ಲ ನಮ್ಮ ಚೇರ್ಮನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಸವರಾಜ್ ಹೊರಟ್ಟಿ ಸಾಹೇಬರಿಗೆ ಧನ್ಯವಾದಗಳು. ಅವ್ರು ಸ್ವಲ್ಪ ಸಮಯ ತೆಗೆದು ಒಂದು 15 ನಿಮಿಷ ನಮ್ಮ ಸಮಯ ಕೊಟ್ಟಿದ್ದಾರೆ ಈ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ. ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರು, ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಮತ್ತೆ ಇನ್ನೊಂದ್ಸತಿ ನನ್ನ ಕಡೆಯಿಂದ ಮತ್ತೆ ನಮ್ಮ ಚೇರ್ಮನ್ ನಮ್ಮ ಶಂಕರೇಗೌಡರೆಲ್ಲ ಇದ್ದಾರೆ, ಅವ್ರ ಪರವಾಗಿ ನಮ್ಮ ಮಕರ ಸಂಕ್ರಾಂತಿಯ ಶುಭಾಶಯಗಳು.
ಈಗ ಬಹಳ ಬೇಗನೆ ಜಾಸ್ತಿ ಟೈಮ್ ತಗೊಂಡೆ 2 ಪುಸ್ತಕಗಳು ಬರ್ದಿದ್ದೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಿಕ ಬುದ್ಧಿಮತ್ತ. ಒಂದು ಫಾರ್ಮಾ ಅಂದ್ರೆ ನಾವು ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ. ಇದು ಕಂಪ್ಯೂಟರ್ಸ್ ಅಲ್ಲಿ ನೆಕ್ಸ್ಟ್ ಈಗ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು ಟ್ರೆಂಡ್ ಬಂದಿದೆ. ಸೊ ಇದ್ರ ಬಗ್ಗೆ ಒಂದು 30 ಸೆಕೆಂಡ್ ಮಾತಾಡ್ಬಿಡ್ತೀನಿ ಬೇಗನೆ. ನೋಡಿ, ನಮ್ಮ ದೇಶ ಫಾರ್ಮಾ ಜೆನರಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ತಿಳ್ಕೊಂಡಿದೆ. ದೇಶದಲ್ಲಿ ಸುಮಾರು 3000 ಫ್ಯಾಕ್ಟರೀಸ್ ಇದ್ದಾರೆ. ಫಾರ್ಮಾ ಉತ್ಪಾದನೆ ಮಾಡುವುದು ಘಟಕಗಳು ಇವೆ ನಮ್ಮ ದೇಶದಲ್ಲಿ. ಅದರಲ್ಲಿ ಒಳ್ಳೆ ಕ್ವಾಲಿಟಿ ಮತ್ತೆ ನಮ್ಮ ಜನರಿಗೆ ಮತ್ತೆ ವಿದೇಶಕ್ಕೂ ರಫ್ತಾಗುತ್ತೆ. ಅಮೆರಿಕಾಗೂ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಇಲ್ಲಿಂದ ತಯಾರು ಮಾಡಿ. ಅಫೋರ್ಡಬಲ್ ಆಕ್ಸೆಸಬಲ್ ಮೆಡಿಸಿನ್ಸ್, ಕ್ವಾಲಿಟಿ ಮೆಡಿಸಿನ್ಸ್. ಯಾಕಂದ್ರೆ ನಾವು ಇತ್ತೀಚೆಗೆ ಕೆಲವು ಮೆಡಿಸಿನ್ಸ್ ಅಲ್ಲಿ ಅಡಲ್ಟ್ರೇಷನ್ ಆಗಿ ಕೆಲವರು ಕಾಫ್ ಮಕ್ಕಳೆಲ್ಲ ತಿರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಕೃತಕ ಬುದ್ಧಿಮತ್ತೆ ನಮ್ಮ ಮೆಡಿಸಿನ್ಸ್ ಅಲ್ಲಿ ಯಾವ ತರ ಒಳ್ಳೆ ಗುಣಮಟ್ಟ ಮತ್ತೆ ಸ್ವಲ್ಪ ಅಫೋರ್ಡಬಲ್ ಆಕ್ಸೆಸಬಲ್ ಅಂದ್ರೆ ಸುಲಭವಾಗಿ ಲಭ್ಯ ಆಗೋ ತರ ಮೆಡಿಸಿನ್ಸ್ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡಿ ಫುಲ್ ವರ್ಲ್ಡ್ ಸಪ್ಲೈ ಮಾಡೋ ತರ ಇಂಡಿಯಾ ಶುಡ್ ಬಿಕಮ್ ಲೀಡರ್. ಅದು ಒಂದಾಯ್ತು. ಎರಡನೇದು ಬಂದ್ಬಿಟ್ಟು ಕ್ವಾಂಟಮ್ ಕಂಪ್ಯೂಟಿಂಗ್. ಈ ಕಂಪ್ಯೂಟರ್ಸ್ ಏನೇನು ಇದೆಯೋ, ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು ತಂತ್ರಜ್ಞಾನ 10,000 ಸೂಪರ್ ಕಂಪ್ಯೂಟರ್ಸ್ ಒಂದೇ, ಒಂದು ಕ್ವಾಂಟಮ್ ಕಂಪ್ಯೂಟರ್ ಒಂದೇ, ಅಷ್ಟು ಪವರ್ಫುಲ್ ಆಗಿದೆ ಅದು. ಈಗ 2-3 ವರ್ಷದಲ್ಲಿ ಕ್ವಾಂಟಮ್ ಲ್ಯಾಪ್ಟಾಪ್, ಕ್ವಾಂಟಮ್ ಮೊಬೈಲ್ ಬಂದ್ಬಿಡುತ್ತೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ನಾವು ಎಷ್ಟು ಫಾಸ್ಟ್ ಆಗಿರುತ್ತೆ ಅಂದ್ರೆ ನಾವು ಕೆಲವೊಂದು ಪ್ರಾಬ್ಲಮ್, ಸಮಸ್ಯೆಗಳು, ಜಟಿಲವಾದ ಸಮಸ್ಯೆ. ಫಾರ್ ಎಕ್ಸಾಂಪಲ್, ಈಗ ಡಿಸೆಂಬರ್ ಅಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ, ಇಂಡಿಗೋ ಏರ್ಲೈನ್ಸ್ ಎಲ್ಲ ಏರ್ಪೇರ್ ಆಗ ಅಂದ್ರೆ ಅವ್ರು ಸಾವಿರಾರು ಏರ್ಲೈನ್ಸ್ ಇದೆ, ಏನೋ ರೆಗ್ಯುಲೇಷನ್ ಅವ್ರಿಗೆಲ್ಲ ಕೊಟ್ಟಿದ್ರು, ಬಟ್ ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ. ಪೈಲಟ್ ಸ್ಟ್ರೈಕ್ ಮೇಲೆ ಹೋದ್ರು, ಕ್ಯಾಬಿನ್ ಕ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅದು 2-3 ವಾರ ಆಯ್ತು ರೆಗ್ಯುಲರೈಸ್ ಆಗಕ್ಕೆ. ಅಂದ್ರೆ ಅಂತ ಜಟಿಲವಾದ ಸಮಸ್ಯೆನ ಇದು ಒಂದು 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬಿಡುತ್ತೆ. ಸಪ್ಲೈ ಚೈನ್ ಅಂದ್ರೆ ಅದು ಹೆಂಗಂದ್ರೆ 10 ವಿಮಾನ ಇದ್ದು 20 ಪೈಲಟ್ ಇದ್ರೆ ಅದು ಈಸಿಯಾಗಿ ಆಪ್ಟಿಮೈಸ್ ಮಾಡ್ಬೋದು. ಸಾವಿರಾರು ವಿಮಾನ ಇದ್ದು, ಸಾವಿರಾರು ಶಿಪ್ಪಿಂಗ್ ಕಂಪ್ನೀಸ್ ಇದ್ದು, ನೂರಾರು ಅದು ಆಪ್ಟಿಮೈಸ್ ಮಾಡ್ಬೇಕಂದ್ರೆ ಮ್ಯಾಥಮೆಟಿಕಲ್ ಆಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಇಂದಾನೆ ಸಾಧ್ಯ. ಸೊ ಮುಂದೆ ಇದು ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಏನಿತ್ತು, ಅಲ್ಲಿ ನಡೀತಾ ಇದೆ, ಇದು ಸಂಶೋಧನೆ ನಡೀತಾ ಇದೆ. ನಮ್ಮ ಕೇಂದ್ರ ಸರ್ಕಾರ 10,000 ಕೋಟಿ ಮೇಲೆ ಬಜೆಟ್ ಕೊಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಲ್ಯಾಬ್, ಕ್ವಾಂಟಮ್ ಲ್ಯಾಬ್ ಅಂತಾನೆ ಎಸ್ಟಾಬ್ಲಿಷ್ ಮಾಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒನ್ ಆಫ್ ದ ಲೀಡಿಂಗ್ ಇನ್ಸ್ಟಿಟ್ಯೂಟ್ಸ್ ನಡೀತಾ ಇದೆ. ಅದ್ರ ಬಗ್ಗೆ ಈ ಪುಸ್ತಕ, ಇದು ಈಗ ರೀಸೆಂಟ್ ಆಗಿ ನಮ್ಮ ಚೇರ್ಮನ್ ಸಾಹೇಬರು ರಿಲೀಸ್ ಮಾಡಿದ್ದಾರೆ. ಡಿಸೆಂಬರ್ 4ನೇ ತಾರೀಕು, 1 ತಿಂಗಳು ಹಿಂದ್ಗಡೆ ಸುಮಾರು, ನಾನು ಇನ್ನೊಂದು 3 ಪುಸ್ತಕಗಳು ಕೃಷಿ ಬಗ್ಗೆ ಮಾತ್ರ ರಿಲೀಸ್ ಆಯ್ತು. ಇದು ನಮ್ಮ ಆನರಬಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಚಂದ್ರಸ್ವಾಮಿ ಅವರು ನಮ್ಮ GKVK ಅಲ್ಲಿ ರಿಲೀಸ್ ಮಾಡಿದ್ರು. ನಮ್ಮ ಶಂಕರೇಗೌಡರು ಅವ್ರು ಕರ್ಕೊಂಡ್ ಬಂದಿದ್ರು. ಇದು ಅಷ್ಟೇ ಡೇಟಾ. ಇದು ನೋಡಿ, ರಿಮೋಟ್ ಸೆನ್ಸಿಂಗ್, ಈಗೆಲ್ಲ ಸ್ಯಾಟಲೈಟ್ ಇಮೇಜ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ರೂಮ್ ಅಲ್ಲಿ ಕೂತ್ಕೊಂಡು ಸ್ಯಾಟಲೈಟ್ ಇಮೇಜರಿ, ಈಗ ಪ್ರೆಸ್ ಕಾನ್ಫರೆನ್ಸ್ ನಡೀತಿದೆ ಅಂತ ಅದು ಕಂಡುಹಿಡಿಯುತ್ತೆ. ಸೊ ಅಷ್ಟು ಈಸಿ ಆಗಿದೆ. ಇದೆಲ್ಲ ಡೇಟಾ ಫ್ರೀ ಆಗಿ ಸಿಗುತ್ತೆ. ಈಗ ಇಸ್ರೋ ಇಂದನೂ ಸಿಗುತ್ತೆ, ಯುರೋಪಿಯನ್ ಸ್ಯಾಟಲೈಟ್ ಏಜೆನ್ಸಿನ ಫ್ರೀ ಡೇಟಾ ಸಿಗುತ್ತೆ. ಅದರಿಂದ ನಮ್ಮ ರೈತರಿಗೆ ರೈತರಿಗೆ ಒಳ್ಳೆ ಇಳುವರಿ ಯಾವ ತರ ಬರ್ಬೋದು, ಯಾವ ತರ ಒಳ್ಳೆ ಅಗ್ರಾನಮಿಕ್ ಪ್ರಾಕ್ಟೀಸಸ್ ಅಲ್ಲಿ ಬರ್ಬೋದು ಅಂತ ಅದ್ರ ಬಗ್ಗೆ ಒಂದು ಪುಸ್ತಕ. ಇನ್ನೊಂದು ಇದು ಬಂದ್ಬಿಟ್ಟು ಡ್ರೋನ್. ಈಗ ಎಲ್ಲ ಕಡೆ ಡ್ರೋನ್, ಈಗ ಇದು ರೂಮ್ ಸಣ್ಣದು ಇಲ್ಲ, ಇಲ್ಲೂ ಒಂದು ಡ್ರೋನ್ ಹಾರಾಡ್ತಿತ್ತು ಅಲ್ವಾ. ಈಗೆಲ್ಲ ಬರ್ತಾ ನಮ್ಮ ಕೃಷಿಯಲ್ಲಿ 2 ದೊಡ್ಡ ಜ್ವಲಂತ ಸಮಸ್ಯೆ ಆಗುತ್ತೆ. ಒಂದು, ಕೆಲಸ ಮಾಡೋರು ಲೇಬರ್ ಸಿಗಲ್ಲ. ಈಗ ನೀವು 1,000 ರೂಪಾಯಿ ಕೊಟ್ಟು ತಗೊಂಡ್ಬರ್ತೀರಾ, 3 ವರ್ಷದಲ್ಲಿ ನೀವು 5,000 ರೂಪಾಯಿ ಕೊಟ್ಟರು ಯಾರು ಕೃಷಿ ಮಾಡ್ಲಿಕ್ಕೆ ತಯಾರು ಇರಲ್ಲ, ಲೇಬರ್ ಸಿಗಲ್ಲ. ಹಾಗಾಗಿ ಮತ್ತೆ ನೀರ್ ಸಿಗಲ್ಲ. ಇದೆರಡು ಜ್ವಲಂತ ಸಮಸ್ಯೆಗೆ ಒಂದೇ ಪರಿಹಾರ ಡ್ರೋನ್ ಟೆಕ್ನಾಲಜಿ. 1 ಡ್ರೋನ್ 300 ರೂಪಾಯಿ ಅಷ್ಟೇ, 1 ಎಕರೆ ಸ್ಪ್ರೇ ಮಾಡ್ಬಿಡುತ್ತೆ, ಕರೆಕ್ಟ್ ಆಗಿ ಸ್ಪ್ರೇ ಮಾಡುತ್ತೆ. ಅದು ಎಷ್ಟು ಬೇಕು, ಇಷ್ಟು ಫರ್ಟಿಲೈಸರ್ ಬೇಡ, ಇಷ್ಟು ಪೆಸ್ಟಿಸೈಡ್ಸ್ ಬೇಡ, ಇಷ್ಟೇ ಸಾಕು. ಅಷ್ಟು ಎಫಿಷಿಯಂಟ್ ಆಗಿದೆ. 300-500 ರೂಪಾಯಿ ಅಷ್ಟೇ ಟೆಕ್ನಾಲಜಿ ಲಭ್ಯ, ಮತ್ತೆ ಇಟ್ ಈಸ್ ಅಫೋರ್ಡಬಲ್. ಎಲ್ಲ ರೈತರಿಗೆ 200-300 ರೂಪಾಯಿ ಪ್ರತಿಯೊಬ್ಬರು ರೈತ ಖರ್ಚು ಮಾಡಬಲ್ಲ ಈಗಿನ ಕಾಲದಲ್ಲಿ. ಮತ್ತೆ 3ನೇದು ಬಂದ್ಬಿಟ್ಟು ಈ ಡೇಟಾ ಮತ್ತೆ ಮಾಹಿತಿನ ಇನ್ಫಾರ್ಮೇಶನ್ ಕನ್ವರ್ಟ್ ಮಾಡಿ ಮಾಹಿತಿಗೆ, ಮತ್ತೆ ಆಕ್ಷನಬಲ್ ಅಂದ್ರೆ ಒಡನಾಟ ಯಾವ ತರ ಮಾಡಬಹುದು, ಅನಾಲಿಸಿಸ್ ಮಾಡ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ ಇಂಪ್ರೂವ್ ಮಾಡಬಹುದು ಅಂತ ಈ 3 ಪುಸ್ತಕಗಳು ಡಿಸೆಂಬರ್ 4ನೇ ತಾರೀಕು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ರಿಲೀಸ್ ಮಾಡಿದ್ರು. ಇಷ್ಟೇ ನಾನು ಹೇಳ್ಬೋದು. ಇದ್ರದ್ದು ಏನು ಉದ್ದೇಶ ಅಂದ್ರೆ, ನಿಮ್ ಮುಖಾಂತರ, ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಎಲ್ಲರಿಗೂ, ಈ ಕೃಷಿ ವಿದ್ಯಾರ್ಥಿಗಳಿಗೆ, ನಮ್ಮ ಪ್ರಾಧ್ಯಾಪಕರುಗಳಿಗೆ, ಮತ್ತೆ ಸಂಶೋಧಕರುಗಳಿಗೆ, ಪಾಲಿಸಿ ಮೇಕರ್ಸ್ ಅವ್ರಿಗೆಲ್ಲ ತಲುಪಲಿ ಅಂತ ಒಂದು ಭಾವನೆ ನಮ್ಗೆ. ಸೊ ಹಾಗಾಗಿ ನಾನು ನನ್ನ ಕಡೆಯಿಂದ ಮತ್ತೆ ನಮ್ಮ ಶಂಕರೇಗೌಡರ ಕಡೆಯಿಂದ ಚೇರ್ಮನ್ ಸಾಹೇಬರಿಗೆ ಧನ್ಯವಾದ. ಐ ವಾಂಟ್ ಟು ಥ್ಯಾಂಕ್ ಹಿಮ್ ಫಾರ್ ಸ್ಪೇರಿಂಗ್ ದ ಟೈಮ್ ಅಂಡ್ ರಿಲೀಸಿಂಗ್ ದಿಸ್ ಬುಕ್ ಟುಡೇ, ಅಂಡ್ ಆಲ್ ದ ಪ್ರೆಸ್ ಮೀಡಿಯಾ, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.